ಇತ್ತ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರೋದು ಸಂಜೆ 4:05 ಈ ಗಳಿಗೆ ಹೇಗಿದೆ, ಇವತ್ತಿನ ದಿನ ಹೇಗಿದೆ, ಹಾಗೇನೆ ಗುರುಜಿಯಿಂದ ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀನಿವಾಸ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಇವತ್ತಿನ ದಿನ ಎಷ್ಟರ ಮಟ್ಟಿಗೆ ವಿಶೇಷ, ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಇದೇ ದಿನವನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಇದು ಜ್ಯೋತಿಷಿಗಳ ಸಲಹೆಯಂತೆ ಇವತ್ತೇ ಯಾಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತೇಳಿ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವಿಶೇಷವಾಗಿ ಜ್ಯೋತಿಷ್ಯವನ್ನು, ಆಧ್ಯಾತ್ಮಿಕವಾದಂಥ ವಿಚಾರಗಳನ್ನು ಮತ್ತು ಸನಾತನ ಧರ್ಮವನ್ನು ತುಂಬ ಪ್ರೀತಿಯಿಂದ ಇಷ್ಟಪಡುವಂತಹ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅವರು. ಪ್ರತಿಯೊಂದು ಹಂತದಲ್ಲಿಯೂ ಸಹ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನಾಗಲಿ ಅಥವಾ ದೇವರು ಪೂಜೆ ಪುನಸ್ಕಾರಾದಿಗಳನ್ನು ನಂಬಿ ಅದರ ಮುಖಾಂತರವಾಗಿ ಪ್ರತಿಯೊಂದು ಹೆಜ್ಜೆ ನೀಡುವಂಥವರು ಡಿ.ಕೆ. ಶಿವಕುಮಾರ್ ಅವರು. ಹತ್ತರಿಂದ ಬಲ್ಲವರಾಗಿ ಹೇಳ್ಬೋದು ಅಂತ ಅಂದರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹ ನಕ್ಷತ್ರ, ರಾಶಿ ಮತ್ತು ಸುಮಾರು ಆಧ್ಯಾತ್ಮಿಕವಾದಂತಹ ಮಂತ್ರಾದಿಗಳನ್ನು ಸಹ ಹೇಳುವಂತಹ ಶಕ್ತಿ ಉಳ್ಳಂಥವರು ಡಿ.ಕೆ. ಶಿವಕುಮಾರ್ ಅವರು. ಅವರ ಜನನ 1961 ಇಸ್ವಿ ಮೇ 15ನೇ ತಾರೀಕು ಬೆಳಗಿನ ಜಾವ 5:15 ಜನನವನ್ನು ತಾಳದಂತಹ ಡಿ.ಕೆ. ಶಿವಕುಮಾರ್ ಅವರು ಕೃತಿಕಾ ನಕ್ಷತ್ರ 3ನೇ ಪಾದ ವೃಷಭ ರಾಶಿ ಮೇಷ ಲಗ್ನದಲ್ಲಿ ಜನನವನ್ನು ತಾಳದಂತಹ ವ್ಯಕ್ತಿ. ಅತ್ಯಂತ ಉಚ್ಚ ಸ್ಥಾನದಲ್ಲಿರುವಂತಹ ಗ್ರಹಗತಿಗಳ ಯೋಗ ಫಲದಲ್ಲಿ ಸುಮಾರು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿ ಸುಮಾರು ಅಧಿಕಾರವನ್ನು ಅನುಭವಿಸಿದಂತಹ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅವರು. ಅವರ ಜಾತಕ ಹೇಳುವಂಥದ್ದು ಅದನ್ನೇ ಅತ್ಯಂತ ಉನ್ನತವಾದಂತಹ ಸ್ಥಾನಗಳನ್ನು ಅಲಂಕರಿಸುವಂತಹ ಯೋಗವನ್ನು ಉಳ್ಳಂಥವರು ಡಿ.ಕೆ. ಶಿವಕುಮಾರ್ ಅವರು. ಈ ದಿನ ಬುಧವಾರ ಅವರು ಜನನವಾದಂತಹ ಸಂದರ್ಭದಲ್ಲಿ ಉಚ್ಚ ಸ್ಥಾನದಲ್ಲಿ ಧನಭಾಗ್ಯ ಯೋಗ ಸ್ಥಾನದಲ್ಲಿ 3 ಗ್ರಹಗಳಿರುತ್ತೆ, 3 ರಾಶಿಗಳಿರುತ್ತೆ. ಯಾವ ರಾಶಿ ಅಂತ ಅಂದರೆ ಒಂದು ಸೂರ್ಯ, ಒಂದು ಚಂದ್ರ ಮತ್ತು ಬುಧ. ಈ ಬುಧ ಬಂದಾಗ ಮತ್ತು ರವಿ ಬಂದಾಗ ಬುಧ ಆದಿತ್ಯ ಯೋಗ ಅಂತ ನಾವು ಹೇಳ್ತಿರ್ತೀವಿ. ಬುಧ ಆದಿತ್ಯ ಯೋಗದಲ್ಲಿ ಜನನವನ್ನು ತಾಳದಂಥವರು ಡಿ.ಕೆ. ಶಿವಕುಮಾರ್ ಅವರು. ಜೊತೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಮತ್ತು ಗುರುವಿನ ಯೋಗ ಬಲದಲ್ಲಿ ಜನಿಸಿದಂಥವರು ಡಿ.ಕೆ. ಶಿವಕುಮಾರ್ ಅವರು. ಈ ಸುಮಾರು ಜೀವನದಲ್ಲಿ ಏಳು ಬೀಳುಗಳನ್ನು, ಅಡೆತಡೆಗಳನ್ನು, ಸಾವು ನೋವುಗಳನ್ನು, ಜೊತೆಯಲ್ಲಿ ಉನ್ನತವಾದಂತಹ ಕೀರ್ತಿಯನ್ನು ಮತ್ತು ಅವಮಾನವನ್ನು ಎಲ್ಲವನ್ನೂ ಸಹ ಅನುಭವಿಸಿದಂಥ ವ್ಯಕ್ತಿ ಡಿ.ಕೆ. ಶಿವಕುಮಾರ್ ಅವರು. ಈ ದಿನ ಏನಕ್ಕೆ ಈ ದಿನವೇ ಆರಿಸ್ಕೊಳ್ಬೇಕು ಅಂತಂದರೆ ನೋಡಿ, ಮಾಸಗಳಲ್ಲಿ ಅಧಿಕ ಮಾಸ. ಅವ್ರ ಜನನವಾದಂಥ ಸಂದರ್ಭದಲ್ಲಿ ಅಧಿಕ ಮಾಸದಲ್ಲಿ ಜನನವನ್ನು ತಾಳ್ದಂಥವ್ರು ಡಿ.ಕೆ. ಶಿವಕುಮಾರ್. ಅವ್ರ ಜನನವಾದಂಥ ಸಂದರ್ಭದಲ್ಲಿ ಅಧಿಕ ಜ್ಯೇಷ್ಠನೇ ಇರುತ್ತೆ. ಈಗಿರುವಂಥದ್ದು ಅಧಿಕ ಜ್ಯೇಷ್ಠವೇ. ಅದಕ್ಕೋಸ್ಕರವೇ ಈ ಸಂದರ್ಭಗಳೇ ಅವರಿಗೆ ಅತ್ಯಂತ ಸೂಕ್ತವಾದಂಥ ಸಂದರ್ಭ ಮತ್ತು ಅಧಿಕಾರವನ್ನು ವಹಿಸ್ಕೊಳ್ಳಿಕ್ಕೆ ಅತ್ಯಂತ ಪಾವಿತ್ರತೆಯ ದಿನಗಳು. ಯಾವ ತೊಂದರೆಗಳು, ಯಾವ ಜನನವಾದಂಥದ್ದೇ ಅಧಿಕ ಮಾಸ. ಅದರಿಂದ ಅಧಿಕ ಅಂತಂದರೆ ಹೆಚ್ಚು ಅಂತ, ಅದು ಬೇರೆ ಏನು ಮೀನಿಂಗ್ ಇರಲ್ಲ. ಆ ಅಧಿಕ ಮಾಸದಲ್ಲಿ ಅದನ್ನು ಸಹ ಬುಧವಾರ ತೆಗೆದುಕೊಂಡಾಗ ಉಚ್ಚ ಸ್ಥಾನದಲ್ಲಿದ್ದಂತಹ ಬುಧ ಅವರಿಗೆ ಆರಂಭದಲ್ಲಿ ಜನನವಾದ ಸಂದರ್ಭದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಂತೆ ಬುಧ. ಮತ್ತು ಈ ದಿನವೂ ಬುಧವಾರ ಆರಿಸ್ಕೊಳ್ತಾರೆ ಮತ್ತು ಪೂರ್ವಾಷಾಢ ನಕ್ಷತ್ರ ಆರಿಸ್ಕೊಳ್ತಾರೆ. ಜೊತೆಯಲ್ಲಿ ಆ ಪ್ರಮಾಣ ವಚನದ ಸಮಯ ಇದೆಯಲ್ಲ 4:05. ಈ 4 ಮತ್ತು 5 ಕೂಡಿದಾಗ 9 ಬರುತ್ತೆ. ಅವ್ರ ಲಗ್ನಾಧಿಪತಿ ಬಂದು ಕುಜ ತುಂಬ ಚೆನ್ನಾಗಿದ್ದಾಗ ಎಷ್ಟೇ ಅಡೆತಡೆಗಳು ಬಂದರೂ, ಯಾವುದೇ ಗೊಂದಲಗಳು ಬಂದರೂ ಸಹ ಅದನ್ನು ನಿಭಾಯಿಸುವಂತಹ ಒಂದು ಧೈರ್ಯ, ಮನಸ್ಥೈರ್ಯ ಮತ್ತು ಎಲ್ಲವನ್ನೂ ಸಹ ನಿಭಾಯಿಸುವಂಥ ಯೋಗ ಅದರಿಂದ ಕೂಡ ಬರುತ್ತೆ. ಅದಕ್ಕೆ ಆ 4:05 ತೆಗೆದುಕೊಳ್ತಾರೆ. ಲಗ್ನ ಬಂದು ತುಲಾ ಲಗ್ನ. ಏನಕ್ಕೆ ತುಲಾ ಲಗ್ನ ತೆಗೆದುಕೊಳ್ತಾರೆ ಅಂತಂದರೆ, ಇವರು ರಾಶ್ಯಾಧಿಪತಿ ಬಂದು ಶುಕ್ರಗ್ರಹ, ಅದು ತುಲಾ. ಶುಕ್ರಗ್ರಹ ಬಂದಾಗ ಅಧಿಪತಿ ಬಂದು ವೃಷಭ ರಾಶಿಗೆ, ಶುಕ್ರಗ್ರಹ ತಾನೆ ವೃಷಭ ರಾಶಿಗೆ. ಈಗ ಆರಿಸ್ಕೊಂಡಂತಹ ಲಗ್ನ ಬಂದು ತುಲಾ ಲಗ್ನದ ಅಧಿಪತಿ ಯಾರು ಅಂದರೆ ಶುಕ್ರನೇ. ಅದಕ್ಕೋಸ್ಕರವಾಗಿ ತುಲಾ ಲಗ್ನವನ್ನು ಶುಕ್ರಾಧಿಪತಿ ಇರುವಂತಹ ಸಮಯವನ್ನೇ ಆರಿಸ್ಕೊಂಡು ಅವರು ಜನನವಾದಂತಹ ಸಂದರ್ಭದಲ್ಲಿರುವಂತಹ ರಾಶ್ಯಾಧಿಪತಿ ಶುಕ್ರಗ್ರಹ ತೆಗೆದುಕೊಂಡು ಮತ್ತೆ ಜನನವಾದಂಥ ಸಂದರ್ಭದಲ್ಲಿರುವಂತಹ ಲಗ್ನಾಧಿಪತಿ ಕುಜನ ಸಂಖ್ಯೆ ತೆಗೆದುಕೊಂಡು ಈ ದಿನ ಪರ್ಟಿಕ್ಯುಲರ್ ಈ ದಿನವೇ ಶುಭವಾಗಿರುವಂಥ ಸಮಯ ಅನ್ನುವಂಥದ್ದನ್ನು ಆರಿಸ್ಕೊಂಡಿರುವಂಥದ್ದು ಅತ್ಯಂತ ತುಂಬ ಚೆನ್ನಾಗಿರುವಂಥ ದಿನ, ಪಾವಿತ್ರತೆಯ ದಿನ ಮತ್ತು ಉತ್ತಮವಾದಂಥ ಲಗ್ನ ಇರುವಂತಹ ಸಮಯ. ಈ ಸಮಯವನ್ನು ಆರಿಸ್ಕೊಂಡಾಗ ಎಂತಹ ವಾತಾವರಣಗಳು ಸೃಷ್ಟಿಯಾದರೂ ಸಹ ಅದನ್ನು ಎದುರಿಸುವಂತಹ ಒಂದು ಧೈರ್ಯ ಮತ್ತು ಎದುರಿಸುವಂತಹ ಎಲ್ಲ ಸಾಮರ್ಥ್ಯವೂ ಸಹ ಇದರಿಂದ ಕೂಡ ಬಂದಿರುತ್ತೆ. ಎಸ್, ಮೊನ್ನೆ ದೆಹಲಿಯಲ್ಲಿ ಆಗಿರುವಂಥ ಬೆಳವಣಿಗೆಯಿಂದ ಇಲ್ಲಿ ದಿವಸ ಬುಧವಾರ ತನಕ ನೋಡ್ತಾ ಇದ್ದೀವಿ. ಸೋಮವಾರ, ಮಂಗಳವಾರ, ಬುಧವಾರ
ಇಷ್ಟು ದಿನಗಳ ಕಾಲ ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಅಥವಾ ಪ್ರಮಾಣ ವಚನಕ್ಕಾಗಿ ದಿನಾಂಕ ನಿಗದಿ ಮಾಡೋದೆಲ್ಲವೂ ಕೂಡ ಆಗ್ತಾ ಇತ್ತು. ಈ ದಿನವನ್ನೇ ಪರ್ಟಿಕ್ಯುಲರ್ ಆಗಿ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಈ ಹಿಂದೆ ಕಳೆದಿರೋ ದಿನಗಳು ಚೆನ್ನಾಗಿರ್ಲಿಲ್ವ ಗುರುಗಳೇ, ಹೇಗೆ? ಈಗ ಇಂದಿನ ದಿನಗಳಲ್ಲಿ ಚೆನ್ನಾಗಿತ್ತು, ಅದಕ್ಕಿಂತ ಚೆನ್ನಾಗಿರೋಂಥ ದಿನಗಳು ಕೂಡಿತ್ತು ಖಂಡಿತವಾಗಿ. ಆದರೆ ಇಂಥ ಅವಕಾಶಗಳು ಕೂಡ ಬಂದಿರಲಿಲ್ಲ. ಅವಕಾಶ ಕೂಡಿದ್ದು ಈಗ ಒಂದು ವಾರದ ನಂತರದಲ್ಲಿ ಈ ಅವಕಾಶಗಳು ಕೂಡಿರೋದ್ರಿಂದ ಈ ಅಂತರಗಳಲ್ಲಿ, ಈ ದಿನಗಳ ಅಂತರಗಳಲ್ಲಿ ತೆಗೆದುಕೊಂಡಾಗ ಈ ದಿನವೇ. ಇದಕ್ಕಿಂತ ಮುಂಚಿತವಾಗಿ ಅವಕಾಶಗಳು ಖಂಡಿತವಾಗಿತ್ತು, ಆದರೆ ದಿನಗಳು ಚೆನ್ನಾಗಿತ್ತು, ಅವಕಾಶಗಳು ಸಿಗ್ತಿರಲಿಲ್ಲ. ಈಗ ಅವಕಾಶಗಳು ಸಿಕ್ಕಿದೆ, ಜೊತೆ ದಿನವೂ ತುಂಬ ಚೆನ್ನಾಗಿರುವಂಥ ದಿನ ಇರೋದ್ರಿಂದ ಅವರ ರಾಶಿಗೆ, ಅವರ ಒಂದು ಜಾತಕಕ್ಕೆ ತುಂಬ ಅನುಕೂಲಕರವಾದಂಥ ಹೊಂದಾಣಿಕೆ ಆಗಿರುವಂತಹ ದಿನ, ಲಗ್ನ ಮತ್ತು ತಿಥಿ, ವಾರ, ಯೋಗ, ನಕ್ಷತ್ರ ಇಷ್ಟನ್ನು ಸಹ ನಾವು ಕೂಡಿದಾಗ ಈ ದಿನವೇ ಅತ್ಯಂತ ಪಾವಿತ್ರತೆಯ ದಿನ. ಮತ್ತು ಕೃತಿಕಾ ನಕ್ಷತ್ರ, ವೃಷಭ ರಾಶಿ ಇರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ. ಇದನ್ನು ಬಿಟ್ಟರೆ ಮತ್ತೆ ಇತ್ತು, ನೀವು ಯಾವ ತಗೊಳ್ಬೇಕು ಅಂತಂದರೆ ಅಟ್ಲೀಸ್ಟ್ 15 ದಿನಗಳ ಅಂತರದಲ್ಲಿತ್ತು. ಆದ್ದರಿಂದ ಅಷ್ಟು ಅಂತರಗಳ ಕಾಲವನ್ನು ಬಿಡ್ಲಿಕ್ಕಾಗೋದಿಲ್ವಲ್ಲ. ಆದ್ದರಿಂದ ಆ ಅಂತರದಲ್ಲಿ ಬೇಕು ಅಂತ ಅಂದಾಗ ಈ ದಿನವೇ ಅತ್ಯಂತ ಸೂಕ್ತವಾಗಿರುವಂತಹ ಮತ್ತು ಯೋಗ್ಯವಾಗಿರುವಂತಹ, ಅದರಲ್ಲೂ ಸಹ ಉತ್ತಮವಾದಂಥ ಲಗ್ನ ಇರುವಂಥ ಸಮಯ ಅಂತ ಅಂದರೆ ಈ ದಿನ ಬುಧವಾರ 3ನೇ ತಾರೀಕು, ಪೂರ್ವಾಷಾಢ ನಕ್ಷತ್ರ, ಬುಧವಾರ ದಿನ, ತುಲಾ ಲಗ್ನವೇ ಅತ್ಯಂತ ಶುಭವಾಗಿರುವಂಥ ದಿನ. ಓಕೆ ಗುರುಗಳು, ಹೇಳ್ತಾ ಇದ್ರಿ ಈ ದಿನ ಎಷ್ಟು ಮಹತ್ವ, ಸಮಯ ಎಷ್ಟು, ಗಳಿಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಬಟ್ ಮುಂದಿನ ದಿನಗಳು ಹೇಗೆ ಇರುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಅವರ ರಾಶಿ ಭವಿಷ್ಯದ ಪ್ರಕಾರ? ಉತ್ತಮವಾದಂಥ ಪ್ರಶ್ನೆ ನೋಡಿ. ನೀವು ಜಾತಕವನ್ನು ನೀವು ಜಸ್ಟ್ ವಿಶ್ಲೇಷಣೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ನನ್ನ ಒಂದು ಜಾತಕದ ಜ್ಯೋತಿಷ್ಯದ ಅನುಭವದ ಪ್ರಕಾರದಲ್ಲಿ ಏನು 1 ಲಕ್ಷಕ್ಕೆ ಒಬ್ಬರಿಗೆ ಈ ಥರ ಜಾತಕವನ್ನು ಕೂಡ ಬರ್ಬೋದೇನೋ. 1 ಲಕ್ಷದ ಜನಗಳಿಗೆ ಈ ರೀತಿಯಾದ ಒಬ್ಬರಿಗೆ ಈ ಥರ ಜಾತಕವನ್ನು ನೋಡ್ಬೋದೇನೋ. ಹುಟ್ಟಿದಾಗ ಇರುವಂತಹ ಯೋಗ, ಆ ಯೋಗ್ಯತೆಯನ್ನು ಪಡೆಯುವಂತಹ ಒಂದು ಸಮಯ, ಇದೆಲ್ಲವನ್ನೂ ಸಹ ಈ ಜಾತಕ ನಮ್ಗೆ ಹೇಳ್ತಾ ಹೋಗ್ತಾ ಇರುತ್ತೆ. ಓಕೆ, ಹುಟ್ಟಿದಂತಹ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ಮೇಷ ಲಗ್ನದಲ್ಲಿ ಹುಟ್ಟಿದಂತಹ ಡಿ.ಕೆ. ಶಿವಕುಮಾರ್, ಆ ಲಗ್ನಾಧಿಪತಿ ಬಂದಿರುವಂತಹ ಕುಜಗ್ರಹ, ಮತ್ತು ಅವರು ಹುಡ್ತಾಗಿರುವಂಥ ಕರ್ಮಸ್ಥಾನದಲ್ಲಿಂಥ ಶನಿಗ್ರಹ, ಶನಿಯ ಜೊತೆಯಲ್ಲಿ ಸೇರಿಕೊಳ್ಳುವಂತಹ ಅತ್ಯಂತ ಭಾಗ್ಯಶಾಲಿಯಾದಂತಹ ಯೋಗ ಫಲವನ್ನು ಕೊಡುವಂಥ ಗುರುಗ್ರಹ, ಮತ್ತು ಉಚ್ಚ ಸ್ಥಾನದಲ್ಲಿ ಧನಭಾಗ್ಯ ಯೋಗದಲ್ಲಿರುವಂತಹ ಧನಭಾಗ್ಯ ಸ್ಥಾನದಲ್ಲಿರುವಂತಹ ರವಿ ಆ್ಯಂಡ್ ಬುಧ, ಚಂದ್ರ, ಇವೆಲ್ಲವೂ ಸಹ ಅವರ ಬೆಳವಣಿಗೆಯನ್ನು ಹೇಳುತ್ತೆ, ಅವರು ಅಲಂಕರಿಸುವಂತಹ ಅಧಿಕಾರವನ್ನು ಹೇಳುತ್ತೆ, ಮುಂದಾಗುವಂತಹ ಸಮಸ್ಯೆಗಳನ್ನು ಹೇಳುತ್ತೆ, ಅದನ್ನು ಪರಿಹಾರ ಮಾಡುವಂತಹ ಒಂದು ವಿಧಾನವನ್ನು ಸಹ ಹೇಳಿಬರುತ್ತೆ. ಖಂಡಿತವಾಗಿ ನಿಮ್ಮ ಪ್ರಶ್ನೆ, ಮುಂದಿನ ದಿನಗಳಲ್ಲಿ ಯಾವುದೇ ಅಡೆತಡೆಗಳಿಲ್ಲದ ಹಾಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೋದಾ ಅಂತ ಹೇಳುವಂತಹ ಪ್ರಶ್ನೆ ಬಂದಾಗ, ಇವರ ರಾಶಿನಲ್ಲಿರುವಂತಹ ದಶಾಧಿಪತಿ ಮತ್ತು ಶನಿಯ ದಶೆಯಲ್ಲಿರುವಂತಹ ಸಂದರ್ಭದಲ್ಲಿ ಶನಿಯ ಜೊತೆಯಲ್ಲಿರುವಂತಹ ಚಂದ್ರಭುಕ್ತಿ, ಇವೆಲ್ಲವನ್ನೂ ಸಹ ನಾವೇನು ಹೇಳುತ್ತೆ ಅಂತಂದರೆ, ಶುಭ ಗಳಿಗೆ ಬಂದಾಗ ಯಾರನ್ನು ಕೂಡ ತಡೆಯೋಕೆ ಆಗೋದಿಲ್ಲ ಅಂತೇಳಿ ಸ್ವತಃ ಅವರೇ ಹೇಳ್ತಾ ಇದ್ರು. ಗುರುಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ಗುರುಗಳೇ, ಈಗಾಗಲೇ ನೀವು ಹೇಳ್ತಾ ಇದ್ರಿ ಇಲ್ಲಿ ಸವಾಲುಗಳು ಇವೆ, ಶುಭ ದಿನಗಳು ಕೂಡ ಡಿ.ಕೆ. ಶಿವಕುಮಾರ್ ಅವರು ನೋಡ್ತಾರೆ, ಜೊತೆಗೆ ಸವಾಲುಗಳು ಕೂಡ ಇವೆ ಅಂತೇಳಿ. ಯಾವ ಕಾರಣಕ್ಕಾಗಿ, ಯಾವ ರೀತಿಯಾದಂಥ ಸವಾಲುಗಳನ್ನು ಅವರ ಆಡಳಿತದಲ್ಲಿ ಎದುರಿಸಬಹುದು? ನೋಡಿ, ಈಗ ಆರಂಭದಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲದಲೇ ಇದ್ದರೂ ಸಹ ಇವರು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಜನನವಾದಂತಹ ಸಂದರ್ಭಗಳಲ್ಲಿ ಮುಂದೆ ಹೋಗ್ತಾ ಇವರಿಗೆ ದ್ವಾದಶದಲ್ಲಿ ಶನಿ ಬರ್ತಾರೆ. ಅಂದರೆ 7.5 ಆರಂಭವಾಗುತ್ತೆ ಮುಂದಿನ ವರ್ಷದಿಂದ. 7.5 ಬಂದಾಗ ಸ್ವಲ್ಪ ದ್ವೇಷವನ್ನು ಕಾರುವಂಥವರು, ಇಲ್ಲ ಸಲ್ಲದ ಅಪನಿಂದನೆಗಳನ್ನು, ಅಪವಾದಗಳನ್ನು ಹೊರಿಸುವಂಥವರು, ಸ್ವಲ್ಪ ಅಡೆತಡೆಗಳನ್ನು, ಮನಸ್ಸು ಗೊಂದಲಮಯವಾದಂಥ ವಾತಾವರಣಗಳನ್ನು, ಅಹಿತಕರವಾದಂತಹ ಘಟನೆಗಳನ್ನು, ಇಲ್ಲ ಸಲ್ಲದ ಊಹಾಪೋಹಗಳನ್ನು ಹರಡುವಂಥ ವ್ಯಕ್ತಿಗಳು ಖಂಡಿತವಾಗಿ ಮುಂದಿನ ವರ್ಷದಲ್ಲಿ ಅವರಿಗೆ ಯಾವಾಗ 7.5 ಆರಂಭವಾಗುತ್ತೋ ಆ ಸಂದರ್ಭದಲ್ಲಿ ಕೂಡಿ ಬರುತ್ತೆ. ಆದ್ದರಿಂದ ಇದೆಲ್ಲವನ್ನು ನಿಭಾಯಿಸುವಂತಹ ಶಕ್ತಿ ಡಿ.ಕೆ. ಶಿವಕುಮಾರ್ ಅವ್ರಿಗಿರುತ್ತೆ. ಯಾಕೆ ಅಂತ ಅಂದರೆ, ಇವ್ರಿಗೆ ನಡೀತಿರುವಂತಹ ದಶೆ ಬಂದು ಶನಿಯ ದೇಶದಲ್ಲಿರುವಂತಹ ಚಂದ್ರಭುಕ್ತಿ, ಕರ್ಮಾಧಿಪತಿಯಾದಂಥವನು ಶನಿಗ್ರಹ. ಎಂತಹ ಕರ್ಮ ಅಂದರೆ ಕೆಲಸವನ್ನು ನಾವು ಕರ್ಮ ಅಂತ ಹೇಳ್ತೀವಿ. ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಂಥ ಅಡೆತಡೆಗಳು ಬಂದರೂ, ಪವರ್ಫುಲ್ ಆಗಿರುವಂಥ ಶನಿಯ ಯೋಗ ಬಲದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಸಲೀಸಾಗಿ, ಭಾಳ ಸುಲಲಿತವಾಗಿ ಅದನ್ನು ನಿಭಾಯಿಸುವಂತಹ ಆ ಟೆಕ್ನಿಕಲ್ ಮತ್ತು ಆ ಮೈಂಡ್ಸೆಟ್ ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗಿರುತ್ತೆ. ಯಾಕೆ ಅಂದರೆ
ಅಧಿಪತಿಯಾದಂಥವನು ಶುಕ್ರನಾಗಿದ್ದರೂ ಗುರುಜಿ ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಯಡಿಯೂರಪ್ಪ ನಿವಾಸಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ನೀಡಲಿದ್ದಾರೆ. ಖುದ್ದು ಭೇಟಿ ನೀಡಿ ಆಹ್ವಾನವನ್ನ ನೀಡಲಿದ್ದಾರೆ. ನಿಯೋಜಿತ ಸಿಎಂ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಬ್ಬೊಬ್ಬರೇ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಕರೆಯನ್ನ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಪ್ರಮಾಣ ವಚನಕ್ಕೆ ಬರುವಂತೆ ಡಿ.ಕೆ. ಶಿವಕುಮಾರ್ ಕರೆ ಮಾಡಿ ಇನ್ವೈಟ್ ಮಾಡ್ತಾ ಇದ್ದಾರೆ ಶಾಸಕರನ್ನ. ರಾಮಲಿಂಗಾರೆಡ್ಡಿಗೆ ಕರೆ ಮಾಡಿ ಮಾತನಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಬರುವಂತೆ ಹೇಳಿದ್ದಾರೆ. ಯಡಿಯೂರಪ್ಪ ನಿವಾಸಕ್ಕೆ ಭೇಟಿಯನ್ನ ನೀಡ್ತಾ ಇರೋದು ಡಿ.ಕೆ. ಶಿವಕುಮಾರ್. ಯಡಿಯೂರಪ್ಪ ಅವರನ್ನ ಖುದ್ದು ಭೇಟಿಯಾಗಿ ಅವರ ಆಶೀರ್ವಾದವನ್ನ ಪಡೆದು ಬಳಿಕ ಆಹ್ವಾನವನ್ನ ಕೊಡ್ತಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ. ಇನ್ನು ಕೆಲವೇ ಕ್ಷಣದಲ್ಲಿ ಯಡಿಯೂರಪ್ಪ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ಭೇಟಿ ಆಗಲಿದ್ದಾರೆ. ಒಬ್ಬೊಬ್ಬರೇ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಅವರು ಕಾಲ್ ಮಾಡ್ತಾ ಇದ್ದಾರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ. ಇತ್ತ ರಾಮಲಿಂಗಾರೆಡ್ಡಿ ಅವರಿಗೆ ಕರೆ ಹೋಗಿದೆ ಈಗಾಗಲೇ ನಿಯೋಜಿತ ಮುಖ್ಯಮಂತ್ರಿಗಳಿಂದ. ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ಕರೆಯನ್ನು ಮಾಡ್ತಾ ಇರೋದು. ಯಡಿಯೂರಪ್ಪ ನಿವಾಸಕ್ಕೂ ಕೂಡ ಭೇಟಿ ಕೊಡಲಿದ್ದಾರೆ. ಗುರುಗಳೇ, ಆಗ್ಲೇ ಹೇಳ್ತಾ ಇದ್ರಿ ಸವಾಲುಗಳ ಕುರಿತಂತೆ ಮುಂದಿನ ವರ್ಷ 7.5 ಶುರು ಆಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಅದನ್ನೇ ಹೇಳ್ತಾ ಹೋಗೋದಾದ್ರೆ. ಖಂಡಿತವಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ನಿಭಾಯಿಸುವಂತಹ ಒಂದು ಯೋಗ, ನಿಭಾಯಿಸುವಂತಹ ಒಂದು ಟೆಕ್ನಿಕಲ್ ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ 7.5 ಬಂದ್ರೂ ಸಹಿತ ಜೊತೆಯಲ್ಲಿ ದಶಾಭುಕ್ತಿಯಲ್ಲಿರುವಂತಹ ನಡೀತಿರುವಂಥ ಶನಿಯ ದಶೆ ಅವರಿಗೆ ಅದೆಲ್ಲವೂ ನಿಭಾಯಿಸುವಂತಹ ಧೈರ್ಯವನ್ನು, ನಿಭಾಯಿಸುವಂತಹ ಒಂದು ಆಲೋಚನೆಗಳನ್ನು ಖಂಡಿತವಾಗಿ ಕೊಡುತ್ತೆ. ಅದರ ಶತ್ರುಬಾಧೆಗಳು, ಇಲ್ಲಸದ ಊಹಾಪೋಹಗಳು ಇವೆಲ್ಲವೂ ಸಹ ಖಂಡಿತವಾಗಿ ಬರುತ್ತೆ. ಬಂದರೆ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವರಿರುತ್ತೆ. ಇವರು ಜನನವಾದಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೃತಿಕಾ ನಕ್ಷತ್ರ ಜನನವಾದಂಥ ಸಂದರ್ಭದಲ್ಲಿ ಕೃತಿಕಾ ನಕ್ಷತ್ರ ಅಧಿಪತಿಯಾದಂಥ ರವಿಗ್ರಹ ಅತ್ಯಂತ ಯೋಗ ಸ್ಥಾನದಲ್ಲಿರ್ತಾರೆ. ಆ ಜೊತೆಯಲ್ಲಿರುವಂತಹ ಬುಧಗ್ರಹ ಉತ್ತಮವಾದಂಥ ಟೆಕ್ನಿಕಲ್ ಕೊಡ್ತಾರೆ. ಉತ್ತಮವಾದಂತಹ ಒಂದು ಆಲೋಚನೆಗಳನ್ನು ನಿಭಾಯಿಸುವಂತಹ ಒಂದು ತೀರ್ಮಾನಗಳನ್ನು ಇವೆಲ್ಲವೂ ಸಹ ಗಳಿಸುವಂತಹ ಒಂದು ದಿನಗಳು, ಒಂದು ವಾತಾವರಣಗಳು ಖಂಡಿತವಾಗಿ ಡಿ.ಕೆ. ಶಿವಕುಮಾರ್ ಅವ್ರಿಗಿರುತ್ತೆ. ಈ ಸಂದರ್ಭವನ್ನು ಬಿಟ್ಟರೆ ಡಿ.ಕೆ. ಶಿವಕುಮಾರ್ ಅವರು ಈ ವರ್ಷ 2026ನೇ ಇಸ್ವಿ ಈ ವರ್ಷವನ್ನು ಅವರು ಅಕಸ್ಮಾತ್ ಮಿಸ್ ಮಾಡ್ಕೊಂಡಿದ್ದಿದ್ರೆ ಇನ್ನೂ ಸುಮಾರು 8-9 ವರ್ಷಗಳ ಅಂತರದಲ್ಲಿ ಯಾವುದೇ ವಿಧವಾದಂಥ ಅಧಿಕಾರವನ್ನು ಅನುಭವಿಸುವಂತಹ ಒಂದು ವಾತಾವರಣ ಖಂಡಿತವಾಗಿ ಇವ್ರಿಗಿರಲಿಲ್ಲ. ಈ ಸಮಯವನ್ನು ಬಿಟ್ಟರೆ ಅವ್ರಿಗಿಂತ ಅಧಿಕಾರಗಳು ಸಿಗಬೇಕೆ ತುಂಬ ವರ್ಷಗಳ ಕಾಯಬೇಕಾಯಿತು. ಸುಮಾರು 9 ವರ್ಷಗಳ ನಂತರದಲ್ಲಿಯೇ ಇವ್ರಿಗೆ ಅಂತಹ ಯೋಗಗಳು ಕೂಡ್ತಿದ್ದು. ಆದ್ದರಿಂದ ಈ ವರ್ಷವೇ ಶುಭ ವರ್ಷ, ಈ ದಿನವೇ ಶುಭ ದಿನ, ಈ ಗಳಿಗೆಯೇ ಶುಭ ಗಳಿಗೆ ಎನ್ನುವಂತಹ ಒಂದು ವಾತಾವರಣ ನಿರ್ಮಾಣವಾದಂಥದ್ದು ಅವರಿಗೆ ಖಂಡಿತವಾಗಿ ಉತ್ತಮವಾದಂಥ ದಿನ ಇದು. ಇಲ್ಲವಾದಲ್ಲಿ ನಾನು ಆಗಲೇ ಹೇಳ್ದಂಗೆ ಇನ್ನೂ ಈ ವರ್ಷವನ್ನು ಬಿಟ್ಟುಬಿಟ್ಟಿದ್ರೆ ಅಕಸ್ಮಾತ್ 2026ನೇ ಇಸ್ವಿ ಬಿಟ್ಟಿದ್ರೆ ಅವರು 27ನೇ ಇಸ್ವಿಗೂ ಅವ್ರು CM ಆಗೋಕ್ಕಾಗ್ತಿರ್ಲಿಲ್ಲ. ನಂತರದಲ್ಲಿ ಇನ್ನು 9 ವರ್ಷಗಳ ಕಾಲದವರೆಗೂ ಸಹ ಈ ರೀತಿಯಾದಂಥ ವಾತಾವರಣ ಅವ್ರಿಗೆ ನಿರ್ಮಾಣವನ್ನು ಮಾಡಲಿಕ್ಕೆ ಖಂಡಿತವಾಗಿ ಆಗ್ತಿರಲಿಲ್ಲ. ಇದನ್ನು ಅರಿತಂತಹ ಡಿ.ಕೆ. ಶಿವಕುಮಾರ್ ಏನಾದರೂ ಮಾಡಿ ಈ ಸಂದರ್ಭದಲ್ಲಿಯೇ ಈ ಅವಧಿಯಲ್ಲಿಯೇ ನಾನು CM ಆಗಲೇಬೇಕು ಅನ್ನುವಂತಹ ಒಂದು ಹಠವನ್ನು ತಟ್ಟದಂತಹ ಡಿ.ಕೆ. ಶಿವಕುಮಾರ್ ಅದನ್ನು ಸಮರ್ಥವಾಗಿ ಅದನ್ನು ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ಅವರು ಸಹ ಅವರಿಗೆ ಚೆನ್ನಾಗಿ ಒಂದು ಮನ್ನಣೆಯನ್ನು ಕೊಟ್ಟಿದ್ದಾರೆ, ಅವ್ರಿಗೊಂದು ಗೌರವವನ್ನು ಸಲ್ಲಿಸಿದ್ದಾರೆ. ಇಲ್ಲ, ನೀವು ಈ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಯೋಗ್ಯವಾಗಿದ್ದೀರಿ, ಈ ಸ್ಥಾನವನ್ನು ಈಗ ನೀವು ಅಲಂಕರಿಸಿ ನಂತರದಲ್ಲಿ ನೋಡೋಣ ಅನ್ನುವಂತಹ ಒಂದು ವಾತಾವರಣ ಕೊಟ್ಟಿದ್ದಾರೆ. ಇದು ಕೊಟ್ಟಿರೋದು ಉತ್ತಮವಾದಂತಹ ಸಂದರ್ಭ. ಮತ್ತು ಇದನ್ನು ಅವರು ನಿಭಾಯಿಸಿಕೊಂಡು ಅದನ್ನು ಬೆಳೆಸ್ಕೊಂಡು ಪಕ್ಷವಾದ ಒಂದು ಸಂಘಟನೆಯನ್ನು ಮಾಡಿಕೊಂಡು ಪಕ್ಷದಲ್ಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣ್ತಾ ಖಂಡಿತವಾಗಿ ಮುಂದೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದರಲ್ಲಿ ಈ ಶುಭಗಳಿಗೆ ಡಿ.ಕೆ. ಶಿವಕುಮಾರ್ ಅವರ ಬದುಕಿನಲ್ಲಿ ಎಷ್ಟು ಸಮಯಗಳ ಕಾಲ ಇರುತ್ತೆ, ಎಷ್ಟು ವರ್ಷಗಳ ಕಾಲ ಇರುತ್ತೆ? ಈ 2 ವರ್ಷಕ್ಕೆ ಮಾತ್ರ ಸೀಮಿತನ, ಮುಂದೆಯೂ ಕೂಡ ಕಂಟಿನ್ಯೂ ಆಗ್ತಾನೆ ಹೋಗ್ಬಹುದಾ, ಹೇಗೆ? ನನ್ನ ಪ್ರಕಾರದಲ್ಲಿ 2 ವರ್ಷಕ್ಕೆ ಸೀಮಿತ ಆಗುತ್ತೆ. ಇದು 2 ವರ್ಷದ ಸೀಮಿತ ಅಷ್ಟೇ. ಅದರ ನಂತರದಲ್ಲಿ ಈ ರೀತಿಯಂತ ಬೆಳವಣಿಗೆ, ಈ ರೀತಿಯಾದಂತಹ ದಿನಗಳು ಸಿಗ್ಲಿಕ್ಕೆ ಬಹಳ ಕಷ್ಟಕರವಾದಂತಹ ವಾತಾವರಣ. ಕೆಲವೊಂದು ಕಡೆಯಲ್ಲಿ ಕೇಳ್ಪಟ್ಟೆ 8 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ. ಅಲ್ಲ, ಇರ್ಬೋದು, ಅವರು ಯಾವುದೋ ಒಂದು ಕಾಲಘಟ್ಟದಲ್ಲಿ ಹೇಳಿರ್ಬೋದು. ನನ್ನ ಪ್ರಕಾರದಲ್ಲಿ ಅವ್ರಿಗೆ ಈ 2 ವರ್ಷದ ಅವಧಿಯನ್ನಂತೂ ಸಂಪೂರ್ಣವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಸುಲಲಿತವಾಗಿ ಆರಾಮಾಗಿ ಇದನ್ನು ನಿಭಾಯಿಸ್ತಾರೆ.
ಅನಂತರದಲ್ಲಿ ಆಗುವಂತಹ ಇದಕ್ಕಿಂತ ಉತ್ತಮವಾದಂತಹ ಜಾತಕಗಳು, ಇದಕ್ಕಿಂತ ಉತ್ತಮವಾದಂಥ ಫಲ ಇರುವಂಥ ಜಾತಕಗಳು ಖಂಡಿತವಾಗಿ ಸಿಗ್ತದೆ. ನನ್ನ ಪ್ರಕಾರದಲ್ಲಿ ಈ ಅವಧಿಯನ್ನಂತೂ ಖಂಡಿತವಾಗಿ ಅವರು ನಿಭಾಯಿಸ್ತಾರೆ. ಮುಂದಿನ ಅವಧಿ ನಾನು ಹೇಳುವಂಥದ್ದು ಈ ರೀತಿಯಾದಂಥ ಉತ್ತಮವಾದಂತಹ ಭವಿಷ್ಯ, ಉತ್ತಮವಾದಂಥ ಯೋಗ ಫಲ ಇನ್ನು 2 ವರ್ಷ ಆದ ನಂತರದಲ್ಲಿ ಖಂಡಿತವಾಗಿ ಆ ಥರದ ಯೋಗ ಫಲಗಳು ಸಿಗೋದಿಲ್ಲ. ಆದರೆ ಈ ಅವಧಿಯನ್ನು ಸಂಪೂರ್ಣವಾಗಿ ನಿಭಾಯಿಸ್ತಾರಲ್ಲ, ಅದರ ಒಂದು ಪ್ರಮಾಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವರಿಗೆ ಒಂದು ಮಣೆಯನ್ನು ಹಾಕ್ಬೋದು. ಅದನ್ನು ಬಿಟ್ಟರೆ ಈ ಥರ ಸ್ಥಾನಮಾನಗಳು ಸಿಗುತ್ತಾ ಅನ್ನುವಂಥದ್ದು ಖಂಡಿತವಾಗಿ ಈ ಅವಧಿ ಮುಗಿದ ನಂತರದಲ್ಲಿ ಈ ಸ್ಥಾನಮಾನಗಳು ಸಿಗೋದು ಬಹಳ ಕಷ್ಟಕರವಾದಂಥ ವಾತಾವರಣ. ಗುರುಗಳೇ, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದಗಳು ನಿಮಗೆ.